ಮಾಡೂರು ಸರ್ಕಾರಿ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಿಕೊಂಡಿದ್ದಾರೆ. ಧ್ವಜಾರೋಹಣದ ಬಳಿಕ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಲಾಯಿತು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಭಾಸ್ಕರ್ ಮಲ್ಯರ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭ ಕೋಟೆಕಾರು ಪಟ್ಟಣ ಪಂಚಾಯಿತಿ ಕೌನ್ಸಿಲರ್ ಸುಜಿತ್ ಮಾಡೂರು ಮಾತನಾಡಿ, ಪ್ರತಿಯೊಂದು ಕೆಲಸವನ್ನು ದೇಶ ಪ್ರೇಮದೊಂದಿಗೆ ಆಚರಿಸಬೇಕು. ವಿಶೇಷ ದಿನಗಳನ್ನು ಗಿಡ ನೆಡುವಂತಹ ಚಟುವಟಿಕೆಗಳ ಮೂಲಕ ಆಚರಿಸುವುದು ದೇಶ ಪ್ರೇಮಕ್ಕೆ ಪೂರಕವಾಗಲಿದೆ. ಭವ್ಯ ಭಾರತ ನಿರ್ಮಾಣಕ್ಕಾಗಿ ಭಾರತೀಯರೆಲ್ಲರೂ ಒಗ್ಗೂಡಿ ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆಯನ್ನು ನೀಡಿದ್ದಾರೆ. ನಮ್ಮ ಈ ಸ್ವಾತಂತ್ರ್ಯೋತ್ಸವಕ್ಕೆ ನಾವೆಲ್ಲರೂ ಕೇವಲ ಒಂದು ದಿವಸ ನಾವು ದೇಶ ಪ್ರೇಮ ತೋರಿಸುವುದಲ್ಲ, ನಮ್ಮ ವರ್ಷ ಇಡೀ ನಾವು ಗಡಿಯಲ್ಲಿ ನಮ್ಮ ಸೈನಿಕರು ಹೇಗೆ ನಾವು ನಿಲ್ಲಿಸಬೇಕು, ಮಾಡುವವರಿಗೆ ನಾವು ಸಲಹೆ ಕೊಡಬೇಕು. ಅದೇ ರೀತಿ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳು ನಾವು ದೇಶದ ಪ್ರೇಮದ ಮೇಲೆ ನಾವು ಮಾಡಬೇಕು. ಅದೇ ರೀತಿ ನಮ್ಗೆ ನಾವು ಮಕ್ಕಳು ಹುಟ್ಟುಹಬ್ಬವನ್ನು ಆಚರಿಸುವಾಗ ಒಂದು ಗಿಡ ನೆಡುವ ಮುಖಾಂತರ ನಾವು ಹುಟ್ಟುಹಬ್ಬವನ್ನು ಆಚರಿಸಬೇಕು. ಆಗ ಕೂಡ ನಮ್ಮ ಆಗುವಂತ ನಮ್ಮ ವಾತಾವರಣದ ಪರಿಣಾಮಕ್ಕೆ ಕೂಡ ಅದು ಒಂದು ಅನುಕೂಲ ಆಗ್ತದೆ. ಅದೇ ರೀತಿ ಇನ್ನಿತರ ಅನೇಕ ನಾವು ಮಾಡುವಂತ ಚಟುವಟಿಕೆಗಳು ಕೂಡ ನಮ್ಮ ದೇಶಕ್ಕೆ ಪೂರಕವಾಗುವಂತಹ ದೇಶ ಪ್ರೇಮಕ್ಕೆ ನಾವು ಪೂರಕವಾಗಿ ಕೆಲಸವನ್ನು ನಾವು ಎಲ್ಲ ಭಾಷೆ ಧರ್ಮವನ್ನು ಬಿಟ್ಟು ನಾವು ದೇಶದ ವಿಷಯ ಬರುವಾಗ ನಾವೆಲ್ಲರೂ ಒಟ್ಟಾಗಿ ಮಾಡಿದ್ರೆ ನಮ್ಮ ಈ ಭವ್ಯ ಭಾರತ ನಿರ್ಮಾಣಕ್ಕೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬರಲಿಕ್ಕೆ ಇಲ್ಲ. 1947ರಲ್ಲಿ ನಮಗೆ ಹಿರಿಯರು ಸ್ವಾತಂತ್ರ್ಯವನ್ನು ದೊರಕಿಸಿ ಕೊಟ್ಟಿರಬಹುದು. ಆದರೆ ಈಗಿನ ಘಟ್ಟದಲ್ಲಿ ನಮ್ಮ ಭಾರತ ದೇಶ ಒಂದು ಬಲಿಷ್ಠ ಆಗ್ತಾ ನಮ್ಮ ವಿಶ್ವದಲ್ಲಿ ಪ್ರಖ್ಯಾತಿ ಪಡೆಯುತ್ತಾ ಇದೆ. ಅದೆಲ್ಲ ನಾವೆಲ್ಲರೂ ಭಾರತೀಯರು ಒಟ್ಟುಗೂಡಿ ಮಾಡಿದಂತ ಕೆಲಸ ಕಾರ್ಯಗಳಿಂದಾಗಿ ನಮ್ಮ ಈ ಭಾರತ ದೇಶ ಈಗ ಜಗತ್ತಿನಲ್ಲೇ ನಮ್ಮ ಬಲಿಷ್ಠ ಆಗ್ತಾ ಬರ್ತಾ ಇದೆ. ಇನ್ನು ಮುಂದಕ್ಕೆ ಕೂಡ ನಾವು ಮಕ್ಕಳೆಲ್ಲ ನಮ್ಮ ದೇಶದ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ನಮ್ಮ ಈ ದೇಶವನ್ನು ಬೆಳೆಸುವಂತ ಕೆಲಸ ಮಾಡಿದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇಡೀ ವಿಶ್ವವನ್ನು ಆಳುವಂತ ಭಾರತ ದೇಶ ಆಗಲಿಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ನಾವಿದ್ದು 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿದ್ದೇವೆ. 80ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ತ್ಯಾಗ ಮಾಡಿದಂತ ಅನೇಕ ವೀರತಿಗಳಿಗೆ ನಾವು ನಮನಗಳನ್ನು ಸ್ಮರಿಸುತ್ತಾ, ಹಾಗೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ನಾವು ಸಹ ಇನ್ನು ಮುಂದಕ್ಕೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಎಲ್ಲರಿಗೂ ಶುಭವಾಗಲಿ. ಜೈ ಭಾರತ. ಪ್ರಥಮವಾಗಿ ನಮ್ಮ ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಸಲ್ಲಿಸುತ್ತಾ, ನಾವು ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಇವತ್ತು ನಿಲ್ಲಲು ನಮಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿ ಸಾಧಾರಣ ಅದೆಷ್ಟು ನಮ್ಮ ದೇಶದ ಹಿರಿಯರು ಪೂರ್ವಜರು ನಮ್ಮ ಈ ಸ್ವಾತಂತ್ರ್ಯ ಸಿಕ್ಕಲು ತುಂಬಾ 1947ರ ಮುಂಚಿನ ದಿವಸ ತುಂಬಾ ನಮ್ಮ ಕೆಲವು ಮಹಾಪುರುಷರು ಕೆಲವು ರೀತಿಯಲ್ಲಿ ಬಲಿದಾನ ಮಾಡಿದ್ದಾರೆ. ಅದರಲ್ಲಿ ಚಂದ್ರಶೇಖರ್ ಆಜಾದ್, ಸಾವರ್ಕರ್, ಹಾಗೆ ಮಹಾತ್ಮ ಗಾಂಧೀಜಿ, ಹಾಗೆ ಸುಭಾಷ್ ಚಂದ್ರ ಬೋಸ್, ಇನ್ನು ಹಲವು ಮಹನೀಯರು ಈ ಒಂದು ಸ್ವಾತಂತ್ರ್ಯ ಸಿಗಲು ಹಲವು ರೀತಿಯ ಬಲಿದಾನವನ್ನು ಮಾಡಿ ಹಾಗೆ ನಮಗೆ ಈಗ ಸುಖ ನೆಮ್ಮದಿಯಲ್ಲಿರಲು ಇವರೆಲ್ಲ ಮುಂಚಿತವಾಗಿ ನಮ್ಮ ಈ ಒಂದು ನಮಗೆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಕಾರಣಕರ್ತರಾಗಿದ್ದಾರೆ. ಸ್ವಾತಂತ್ರ್ಯ ದಿನದ ನೈಜ ಕಲ್ಪನೆ ಶಾಲೆಯಲ್ಲಿ ಸಾಕಾರಗೊಂಡಿದೆ. ಶಾಲಾ ಆವರಣದ ಸ್ವಚ್ಛತಾ ಕಾರ್ಯದಲ್ಲಿ ಮಕ್ಕಳ ಪೋಷಕರು ಸೌಹಾರ್ದತೆಯಿಂದ ಪಾಲ್ಗೊಂಡಿದ್ದಾರೆ. ಪೋಷಕರಿಗಾಗಿ ಆಯೋಜಿಸಿದ್ದ ತೆಂಗಿನ ಗರಿ ನೇಯುವ ಸೇರಿದಂತೆ ವಿವಿಧ ಆಟಗಳಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಸಂತಸಪಟ್ಟಿದ್ದಾರೆ. ಮನೆಗಳಿಂದ ತಂದ ವಿವಿಧ ಖಾದ್ಯಗಳನ್ನು ಪರಸ್ಪರ ಹಂಚಿಕೊಂಡು ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಸಂದೇಶವನ್ನು ಕಾರ್ಯಕ್ರಮದಲ್ಲಿ ಸಾರಿದ್ದಾರೆ.
ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲಾ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ರಶೀದ್ ಮಾಡೂರು, ಗೌರವಾಧ್ಯಕ್ಷರಾದ ಅಜೀಜ್ ಮಾಡೂರು, ಪ್ರಧಾನ ಕಾರ್ಯದರ್ಶಿಯಾದ ಪುರುಷೋತ್ತಮ್ ಕಟ್ಟಿ, ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಜೊಹರಾ, ಸದಸ್ಯೆ ಜಾನಾ ಹಾಗೂ ಸಿಆರ್ಪಿ ಸುಜಾತಾ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.